ಹಾಯ್ ಫ್ರೆಂಡ್ಸ್, ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪಾನಿಪುರಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋದು, ನೋಡೋಣ ಬರ್ರಿ. ನಾನೀಗ ಪಾನಿಪುರಿ ಮಾಡೋಕ್ಕೆ ಏನೇನು ಪದಾರ್ಥ ಬೇಕು ತೋರಿಸ್ತೀನಿ ನೋಡ್ರಿ. ಈಗ ನಾನು ಆಲ್ರೆಡಿ ಹುಣಸೆ ಹುಳಿನ ನೆನೆ ಹಾಕಿ ಸೋಸಿ ಇಟ್ಕೊಂಡಿನಿ. ಈಗ ನಾನು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ನೆನೆ ಹಾಕಿ ಸೋಸಿಟ್ಟಿದ್ದೆ. ಈಗ ಅದರ ನೀರು ರೆಡಿ ಮಾಡ್ಕೊಂಡು ನಾನು ಹುಣಸೆ ಹುಳಿ ಇದು. ಈಗ ಇದಕ್ಕೆ ನಾನೊಂದು ಅರ್ಧ ಕಟ್ಟಷ್ಟು ಪುದೀನ ತೊಗೊಂಡಿನಿ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ತೊಗೊಂಡಿನಿ. ನಿಮ್ಗೆ ಜಾಸ್ತಿ ಖಾರ ಬೇಕನ್ಸಿದ್ರೆ ಒಂದು 7ರಿಂದ 8 ಹಾಕ್ಕೊಳ್ರಿ. ಈಗ ನಾನೊಂದು 6-7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಇದು ಮೀಟ ಮಾಡೋಕ್ಕೆ ನಾನು ಹುಣಸೆ ಹಣ್ಣು ನೆನೆಯಕ್ಕೆ ಇಟ್ಕೊಂಡಿನಿ. ಮತ್ತು ಈಗ ಹುಣಸೆ ಹಣ್ಣು ಎಷ್ಟು ತೊಗೊಂಡಿದ್ದೆ ಅಷ್ಟೇ ಪ್ರಮಾಣ ಬೆಲ್ಲನೂ ತೊಗೊಂಡಿನಿ. ಇದು ಬ್ಲ್ಯಾಕ್ ಸಾಲ್ಟ್, ಇದು ಹಾಕಿದ್ರೇ ಪಾನಿ ಟೇಸ್ಟ್ ಚೆನ್ನಾಗಿ ಕೊಡೋದು. ಇದನ್ನು ನೀವು ಆದಷ್ಟು ಸ್ವಲ್ಪನೇ ಹಾಕ್ರಿ. ಮತ್ತು ನಾರ್ಮಲಾಗಿ ಉಪ್ಪನ್ನು ಸೇರಿಸ್ಬೇಕು. ಒಂದು ಸ್ವಲ್ಪ ಲಿಂಬೆಹಣ್ಣು, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಮತ್ತು ಆಲೂಗಡ್ಡೆ ನಾನೊಂದು 1/4 kg ಆಲೂಗಡ್ಡಿನ ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿನಿ. ಒಂದು ಬಟ್ಲಷ್ಟು ಬಟಾಣಿನ ತೊಗೊಂಡು ನೆನೆಸಿ ಕುದಿಸಿ ಇಟ್ಕೊಂಡಿನಿ. ಈಗ ಇದಿಷ್ಟನ್ನು ನಾನು ರೆಡಿ ಮಾಡ್ಕೊಂಡು ಈಗ ನಾನು ಪಾನಿಗೆ ಇದೆಲ್ಲ ರುಬ್ಕೊತೀನಿ. ಈಗ ಇದಿಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಕೊತ್ತಂಬರಿನ ನಾನು ಮಿಕ್ಸಿ ಮಾಡ್ಕೊತೀನಿ. ಇದನ್ನು ಭಾಳ ನೀವು ನುಣ್ಣಗೆ ರುಬ್ಕೊಂಡ್ಬಿಡ್ರಿ. ಈಗ ಇದಿಷ್ಟು ನಾನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಈ ಥರ ನುಣ್ಣಗೆ ರುಬ್ಕೊಳ್ರಿ. ಈಗ ನಾನು ಇದು ರುಬ್ಬಿರೋದನ್ನು ಹುಣಸೆ ಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಹುಣಸೆ ಹುಳಿಗೆ ಈಗ ಇದು ಪಾನಿ ರೆಡಿ ಆಯಿತು. ನೀವು ಇದಕ್ಕೆ ಬೇಕನ್ಸಿದ್ರೆ ಹಸಿ ಈರುಳ್ಳಿನ ಹೆಚ್ಚಿ ಇದ್ರ ಮೇಲ್ಗಡೆ ಹಾಕ್ಬೋದು. ಈಗ ಇದು ಪಾನಿ ರೆಡಿ ಆಗೈತೆ. ನಾನು ಇದಕ್ಕೆ ಸ್ಟಫಿಂಗ್ ಮಾಡೋಕ್ಕೆ ಆಲೂಗಡ್ಡಿನ ರೆಡಿ ಮಾಡ್ತೀನಿ. ಈಗ ಆಲೂಗಡ್ಡೆ ರೆಡಿ ಮಾಡೋದ್ರ ಜೊತೆಗೆ ನಾನೀಗ ಹುಣಸೆ ಹುಳಿದು ಮೀಟ ರೆಡಿ ಮಾಡ್ಕೊಳಂಬ್ರಿ. ಈ ಥರ ನಾನು ಹುಣಸೆ ಹಣ್ಣು ನೆನೆ ಹಾಕಿದ್ನಲ್ಲ, ಈಗ ಇದನ್ನೆಲ್ಲ ರಸ ತೆಗೆದು ಇದು ಬೆಲ್ಲದ ಜೊತೆ ಸ್ವಲ್ಪ ಕುದಿಸ್ತೀನಿ, ತೋರಿಸ್ತೀನಿ ಮೀಟ ಮಾಡೋದು. ಈಗ ನಾನು ಇದಕ್ಕೆ ಈರುಳ್ಳಿನ ಹಾಕ್ತೀನಿ. ಈಗ ಒಂದು ಅರ್ಧ ಲಿಂಬೆ ಹಣ್ಣನ್ನು ಈ ಥರ ಹಿಂಡ್ಕೊಳಂಬ್ರಿ ಮೇಲೆ, ಸ್ವಲ್ಪನೇ ಸಾಕು. ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಡಂಬ್ರಿ. ಈ ಥರ ಪಾನಿ ಮಾಡಿಕೊಂಡ್ರೆ ಪೂರಿ ಜೊತೆ ಪಾನಿ ರೆಡಿ ಆಯಿತು. ಈಗ ಇದು ಒಂದು 5ರಿಂದ 10 ನಿಮಿಷ ಹೀಗೆ ಬಿಟ್ಬಿಡಣ್ರಿ. ಉಪ್ಪೆಲ್ಲ ನೀಟಾಗಿ ಕರಗಿ ಇದ್ರ ಜೊತೆ ಸೆಟ್ ಆಗುತ್ತೆ. ಹುಣಸೆ ಹುಳಿನ ನಾನು ಹಿಂಡಿ ಕುದಿಯೋಕ್ಕಿಟ್ಟೀನಿ. ಈಗ ಇದಕ್ಕೆ ನಾನು ತೋರಿಸಿದಷ್ಟು ಬೆಲ್ಲನ ಇದಕ್ಕೆ ಸೇರಿಸೋಣ. ಈಗ ಹುಣಸೆ ಹಣ್ಣು ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಪ್ರಮಾಣ ಬೆಲ್ಲನೂ ತೊಗೊಳ್ರಿ, ಅಂದರೆ ಮೀಟ ಟೇಸ್ಟ್ ಚೆನ್ನಾಗಿ ಬರುತ್ತಾ. ಪಾನಿಪುರಿಗೆ ಮೀಟ ಇಲ್ಲ ಅಂದರೆ ಪೂರಿ ಟೇಸ್ಟೇ ಅಷ್ಟೊಂದು ಸರಿಗೆ ಅನಿಸಲ್ಲ. ಈಗ ಇದು ಚೆನ್ನಾಗಿ ಕುದ್ದು ಗಟ್ಟಿ ಆಗಲಿ ನೋಡಿ ಫ್ರೆಂಡ್ಸ್. ಈಗ ಇದು ನೀಟಾಗಿ ಕುದೀತಾ ಇದೆ. ಇದು ಕುದ್ದು ಗಟ್ಟಿ ಆಗಬೇಕು, ಅಲ್ಲಿ ತನಕ ಕುದಿಸ್ಬೇಕು. ಇದಕ್ಕೆ ಆಲೂಗಡ್ಡೆನೆಲ್ಲ ಹಾಕ್ಕೊಂಬಿಡೋಣ್ರಿ. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ರಿ. ಇದಕ್ಕೆ ನಾನು ಉಪ್ಪು ಹಾಕ್ತೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ರಿ. ಸ್ವಲ್ಪ ಖಾರದ ಪುಡಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ರಿ. ನಾನು ಸ್ವಲ್ಪ ಜೀರಿಗೆ ಪುಡಿ, ಮತ್ತು ನಿಮ್ಮ ಮನೇಲಿ ಯಾವುದಾದ್ರೂ ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ರಿ. ಚಾಟ್ ಮಸಾಲ ಯಾವುದಾದ್ರೂ ಇದ್ದರೆ ಹಾಕ್ಕೊಳ್ರಿ. ಹಾಕ್ಕೊಂಡಿದ್ದನ್ನು ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ರಿ. ನಾವಿದು ಪಾನಿಪೂರಿ ಜೊತೆ ಸ್ಟಫಿಂಗ್ ಮಾಡೋಕ್ಕಿದೆ ರೆಡಿ ಆಯಿತು. ಇದು ಚೆನ್ನಾಗಿ ಕುದ್ದು ರೆಡಿ ಆಗೈತೆ ನೋಡ್ರಿ. ಈ ಥರ ಇದ್ರೆ ಮೀಟ ರೆಡಿ ಆಯಿತು. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ರಿ. ಈ ಥರ ಎಲ್ಲದನ್ನು ನೀಟಾಗಿ ಕಲಿಸ್ಕೊಂಡು ಇಟ್ಕೊಳ್ರಿ. ಈಗಿದು ಆಲೂಗಡ್ಡೆ ಸ್ಟಫಿಂಗ್ ರೆಡಿ ಆಗೈತೆ. ಈ ಥರ ಸ್ಟಫಿಂಗ್ ರೆಡಿ ಆಗೈತಲ್ಲ, ಪೂರಿನ ಕರೆದು
ಈ ಸ್ಟಫಿಂಗ್ನ ಇದ್ರೊಳಗೆ ನೀಟಾಗಿ ಇಟ್ಟು ಇದಕ್ಕೆ ಸ್ವಲ್ಪನೇ ಮೀಟ ಹಾಕ್ಕೊಳ್ರಿ. ಈ ಥರ ಪಾನಿ ಹಾಕಿದರೆ ಪಾನಿಪುರಿ ಟೇಸ್ಟ್ ರೆಡಿ ಆಯಿತು. ಈ ಥರ ಹಾಕ್ಕೊಂಡು ನೀವು ಪಾನಿಪುರಿ ತಿನ್ನಿರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಪಾನಿಪುರಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.